ಬೆಳಗ್ಗೆ ಒಂದು ನಿಮಗೆ ಇಂಡಿಕೇಟರ್ ಬಗ್ಗೆ ಹೇಳಿದ್ದೆ, ಅಪ್ಸ್ಟಾಕ್ನಲ್ಲಿ ಅದನ್ನ ಯೂಸ್ ಮಾಡಿ ಆ್ಯಂಡ್ ಟ್ರೇಡ್ ಮಾಡಿ ಅಂತ. ಸೊ ಅದನ್ನ ನಾವೀಗ ಅಪ್ಸ್ಟಾಕ್ ಸ್ಕ್ರೀನಲ್ಲಿ ನೋಡೋಣ ಬನ್ನಿ. ಇವಾಗ ನಾವು ಬಂದಿರೋದು ಅಪ್ಸ್ಟಾಕ್ ಬ್ರೋಕರ್ ಅಕೌಂಟ್ನಲ್ಲಿ. ಸೊ ಅದರಲ್ಲಿ ಬಂದಮೇಲೆ ನೀವು ಇಲ್ಲಿ ಎಪೆಕ್ಸ್ ಅಂತಿದೆಯಲ್ಲ, ಸೊ ಈ ಎಪೆಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸೆಂಟ್ರಲ್ ಪಿವೋಟ್ ರೇಂಜ್ ಅಂತ ಸಿಗುತ್ತೆ. ಸೆಂಟ್ರಲ್ ಟೈಪ್ ಮಾಡಿ, ಸೆಂಟ್ರಲ್ ಪಿವೋಟ್ ರೇಂಜ್ ಅಂತ. ಸೊ ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಒಂದು ಮಾಡಿಫೈಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬರುತ್ತೆ. ಸೊ ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಯಾವ ರೀತಿ ಬರುತ್ತೆ ಅಂದರೆ ಅದು ರೇಟ್ಗೆ ಬರುತ್ತೆ. ನಾನು ಇದನ್ನು ಅಪ್ಲೈ ಮಾಡಿರೋದು ಯಾವುದರಲ್ಲಿ ಅಂತಂದರೆ ಸ್ಟ್ರೈಕ್ ಪ್ರೈಸ್ನಲ್ಲಿ. ಇವತ್ತು ನೋಡಿ 22,900 ನಾನು ಇದನ್ನ ಅಪ್ಲೈ ಮಾಡಿರೋದು 22,900 ಸಿಗೆ ಅಪ್ಲೈ ಮಾಡಿದ್ದೀನಿ. ಸೊ ಅದು ಮಾರ್ನಿಂಗ್ ಯಾವ ರೀತಿ ಬ್ರೇಕೌಟ್ ಕೊಟ್ಟ ಮೇಲೆ 231 ಬ್ರೇಕೌಟ್ ಕೊಟ್ಟ ಮೇಲೆ ಯಾವ ರೀತಿ ಅಪ್ಸೈಡ್ 320ವರೆಗೂ ಅಪ್ಸೈಡ್ ಹೋಗಿತ್ತು. ಇದು ಫ್ರೈಡೇ ನೋಡಿ ಯಾವ ರೀತಿ ಮಾರ್ಕೆಟಲ್ಲಿ ಸಪೋರ್ಟ್ ತಗೋತೆ ಅಂತ ಅದ್ರ ಮೇಲೆ.